ಜಮಖಂಡಿಯಿಂದ ಪರ್ವ ಬಿಗ್ ಎಕ್ಸ್ಕ್ಲೂಸಿವ್ ನ್ಯೂಸ್ ಸಿಗ್ತಾ ಇದೆ. ರೈತರಿಗೆ ಟ್ರ್ಯಾಕ್ಟರ್ ಕೊಡಿಸುವುದಾಗಿ ಮೋಸ ಮಾಡಿದ್ದಾನೆ ಎನ್ನಲಾಗಿದ್ದ ರಾಜು ಗಸ್ತಿ ಈಗ ಜಮಖಂಡಿ ಪೊಲೀಸರ ಅತಿಥಿ ಎಂಬ ಸುದ್ದಿ ಸಿಗ್ತಾ ಇದೆ. ಮಹಾಲಿಂಗಪುರ ನಿವಾಸಿಯಾದ ರಾಜು ಗಸ್ತಿ ರೈತರಿಗೆ ಮೋಸ ಮಾಡಿದ್ದಾರೆ ಎಂಬ ಆರೋಪದಡಿ ಪ್ರಾಥಮಿಕ ತನಿಖೆಯಲ್ಲಿ ಸುಮಾರು 1.3 ಕೋಟಿಗೂ ಅಧಿಕ ಹಣ 40ಕ್ಕೂ ಹೆಚ್ಚು ಜನ ರೈತರಿಗೆ ಎನ್ನಲಾಗ್ತಾ ಇದೆ. ಜಮಖಂಡಿ ನಗರ ಠಾಣೆ ಪಿಎಸ್ಐ ಅನಿಲ್ ಕುಂಬಾರ್, ಮಲ್ಲು ಕೋಲಾರ್, ನಾಗರಾಜ್ ಬಿಸಿಲ್ದಿನ್ನಿ, ಶಂಕರ್ ಆಸಂಗಿ, ಪ್ರಕಾಶ್ ಹೊಸಮನಿ, ಶಿವಾನಂದ್ ಪಾಟೀಲ್ ಸೇರಿ ಹಲವು ಪೊಲೀಸರು ಭಾಗಿಯಾಗಿದ್ದಾರೆ. ಇನ್ನು ಕಾಂಗ್ರೆಸ್ ಮುಖಂಡ ರಾಹುಲ್ ಕಲುತಿ ಈ ಹಿಂದೆ ರಾಜು ಗಸ್ತಿಯನ್ನು ವಿಚಾರಣೆ ಮಾಡಿ ಎಂಬ ಲೆಟರ್ ಒಂದು ಸಖತ್ ವೈರಲ್ ಆಗಿತ್ತು. ಆದರೆ ಈಗ ರಾಜು ಗಸ್ತಿ ಬಂಧನವಾಗಿದೆ. ಇನ್ನು ಯಾರಿಗೆಲ್ಲ ಈ ಮೋಸ ಆಗಿದೆ ಅಂತವರು ಈ ಕೂಡಲೇ ಜಮಖಂಡಿ ಪೊಲೀಸ್ ಠಾಣೆಗೆ ಬಂದು ಮಾಹಿತಿ ನೀಡಿ ಎಂದು ಕೂಡ ಜಮಖಂಡಿ ನಗರ ಪೊಲೀಸ್ ಠಾಣೆ ಅಧಿಕೃತವಾಗಿ ಹೇಳಿದೆ. ನೀವೇನು ಚಿತ್ರದಲ್ಲಿ ನೋಡ್ತಾ ಇದ್ದೀರಿ, ರಾಜು ಬಸವಂತ್ ಗಸ್ತಿ ಅಲಿಯಾಸ್ ರಾಜು ಗಸ್ತಿ ಅನ್ನುವಂತಹ ಈ ವ್ಯಕ್ತಿ ಸುಮಾರು 32 ವರ್ಷ. ಏನು ಮೊದಲಿಗೆ ಮುಧೋಳ ಅಂದರೆ ಚಿಕ್ಕೋಡಿ ಒಂದು ತಾಲೂಕಿನಲ್ಲಿರುವಂತಹ ಪಟ್ಟಣಕುಡಿ ಗ್ರಾಮದಲ್ಲಿ ಇರುವಂತಹ ಒಂದು ರಾಜು ಗಸ್ತಿ ನಂತರ ಮುಧೋಳ ಮತ್ತೆ ಮಹಾಲಿಂಗಪುರದಲ್ಲಿ ಸತತವಾಗಿ ಅಂದರೆ ಈ ಹಿಂದೆ ಕೃಷಿ ಹೊಂಡ ಕೊಡಿಸುವುದಾಗಿ, ಆಮೇಲೆ ಈ ಸರ್ಕಾರಿ ನೌಕರಿ ಕೊಡಿಸುವುದಾಗಿ ಬಹಳಷ್ಟು ಒಂದು ಕೇಸ್ ಕೂಡ ದಾಖಲಾಗಿತ್ತು. ಈ ಹಿಂದೆ ಒಂದು 4-5 ಕೇಸ್ ಕೂಡ ಮಹಾಲಿಂಗಪುರ ಪೊಲೀಸ್ ಸ್ಟೇಷನ್ನಲ್ಲಿ ದಾಖಲಾಗಿತ್ತು. ಮುಧೋಳ, ಮಹಾಲಿಂಗಪುರ ಮತ್ತು CN ಪೊಲೀಸ್ ಸ್ಟೇಷನ್ನಲ್ಲಿ ಕೇಸ್ಗಳು ದಾಖಲಾಗಿತ್ತು. ಅದಾದ ನಂತರ ಏನು ಈ ಜಮಖಂಡಿಯ ಜಂಬಗಿ ರಸ್ತೆಯಲ್ಲಿರುವಂತಹ ಒಂದು ಮಿಲ್ ಹತ್ರ ಒಂದು ಆಫೀಸನ್ನು ಮಾಡ್ಕೊಳ್ತಾರೆ. ಅಂದರೆ ಕನ್ಸ್ಯೂಮರ್ ಭಾರತ್ ಅನ್ನುವಂಥ ಒಂದು ಆರ್ಗನೈಸೇಷನ್, ಒಂದು ಸಂಸ್ಥೆಯನ್ನು ಒಂದು ಆಫೀಸ್ ಏನು ಮಾಡ್ಕೋತಾರೆ. ಅದಾದ ಮೇಲೆ ಬಹಳಷ್ಟು ಜನ ರೈತರಿಗೆ ನಾವು ಟ್ರ್ಯಾಕ್ಟರ್ ಕೊಡಿಸ್ತೀವಿ, ನೀವು 6 ಲಕ್ಷ ತುಂಬಿ ಅಂಥೇಳಿ ಹೇಳ್ತಾ ಇದ್ದಾರೆ. ಅಂದರೆ ಸುಮಾರು ಜನ ಒಂದು ಹಣ ಕೂಡ ಈಗಾಗಲೇ ಕೊಟ್ಟಿದ್ದಾರೆ. ಕೆಲವೊಂದು ಜನಕ್ಕೆ ಟ್ರ್ಯಾಕ್ಟರ್ ಕೂಡ ಕೊಟ್ಟಿದ್ದಾರೆ ಅನ್ನುವಂಥ ಸುದ್ದಿ ಕೂಡ ಇದೆ. ಹಾಗೆ ಇನ್ನೊಂದೇನೆಂದರೆ ಈಗ ಪ್ರಾಥಮಿಕ ತನಿಖೆಯಲ್ಲಿಯೇ ಸುಮಾರು 40ಕ್ಕೂ ಹೆಚ್ಚು ರೈತರಿಗೆ ಮೋಸ ಆಗಿದೆ. ಆಮೇಲೆ ಈ ಲೆಕ್ಕಾಚಾರದಲ್ಲಿ ಹೇಳಬೇಕು ಅಂತಂದರೆ ಸುಮಾರು 1.3 ಕೋಟಿಗೂ ಅಧಿಕ ಹಣ ಈಗಾಗಲೇ ಮೋಸ ಆಗಿದೆ ಅನ್ನುವಂಥ ಒಂದು ಅಂದಾಜು ಮಾಹಿತಿಯನ್ನು ಪೊಲೀಸರು ಈಗಾಗಲೇ ಪರ್ವ ವಾಹಿನಿಗೆ ತಿಳಿಸಿದ್ದಾರೆ. ಈಗಾಗಲೇ ಜುಡಿಷಿಯಲ್ ಒಂದು ಕಸ್ಟಡಿಯಲ್ಲಿ ಇರುವಂತಹ ರಾಜು ಗಸ್ತಿನ ಮುಂದಿನ ಒಂದು ಹಂತದಲ್ಲಿ ವಿಚಾರಣೆ ಕೂಡ ಒಂದು ಒಳಪಡಿಸ್ತಾರೆ ಅಂತಲೇ ಹೇಳ್ಬೋದು. ಆಮೇಲೆ ಈ ಜಮಖಂಡಿ ನಗರ ಪೊಲೀಸ್ ಠಾಣೆಯ ಒಂದು ಪೊಲೀಸರ ಒಂದು ಮಿಂಚಿನ ಕಾರ್ಯಾಚರಣೆ ಅಂತಲೇ ಹೇಳ್ಬೋದು. ಏನು PSI ಆಗಿರುವಂತಹ ಅನಿಲ್ ಕುಂಬಾರ್ ಅವರು ಸೇರಿ ಮಲ್ಲು ಕೋಲಾರ್, ನಾಗರಾಜ್ ಬಿಸಿಲ್ದಿನ್ನಿ, ಶಂಕರ್ ಆಸಂಗಿ, ಪ್ರಕಾಶ್ ಹೊಸಮನಿ, ಶಿವಾನಂದ ಪಾಟೀಲ್, ಲೋಕೇಶ್ ಯಲಶೆಟ್ಟಿ, ಈ ರಾಜು ಪೂಜಾರಿ ಹಾಗೆ ಶೇಖರ್ ನಾಯಕ್ ಅನ್ನುವಂತಹ ಸಿಬ್ಬಂದಿಗಳು ಕೂಡ ಈ ಕೇಸನ್ನು ಕೈಗೆತ್ತಿಕೊಂಡು ಒಂದು ಬಿರುಸಿನ ಒಂದು ಕಾರ್ಯಾಚರಣೆ ಮುಂದುವರಿಸಿದ್ದಾರೆ. ಆಮೇಲೆ ಈಗಾಗಲೇ ಜಮಖಂಡಿ ಪೊಲೀಸ್ ಠಾಣೆ ಕೂಡ ನಮಗೆ ಹೇಳಿರುವಂಥದ್ದು, ಇನ್ನು ಇವರಿಂದ ಯಾರೆಲ್ಲ ಮೋಸವನ್ನು ಹೊಂದಿದ್ದೀರಿ ದಯವಿಟ್ಟು ಬೇಗನೆ ಪೊಲೀಸ್ ಠಾಣೆಗೆ ಬಂದು ಮಾಹಿತಿಯನ್ನು ಕೊಡಿ ಅನ್ನುವಂತಹ ಮಾಹಿತಿಯನ್ನು ಈಗಾಗಲೇ ಪರ್ವ ವಾಹಿನಿಗೆ ಪೊಲೀಸ್ ಸ್ಟೇಷನ್ನಿಂದ ಒಂದು ಅಧಿಕೃತವಾದ ಒಂದಿಷ್ಟು ಮಾಹಿತಿಗಳು ನಮಗೆ ಬಂದಿದೆ. ಈ ರಾಜು ಪೂಜಾರಿ ಹಾಗೆ ಶೇಖರ್ ನಾಯಕ್ ಅನ್ನುವಂತಹ ಸಿಬ್ಬಂದಿಗಳು ಕೂಡ ಈ ಕೇಸನ್ನು ಕೈಗೆತ್ತಿಕೊಂಡು ಒಂದು ಬಿರುಸಿನ ಒಂದು ಕಾರ್ಯಾಚರಣೆಯನ್ನು ಮುಂದುವರಿಸಿದ್ದಾರೆ. ಆಮೇಲೆ ಈಗಾಗಲೇ ಜಮಖಂಡಿ ಪೊಲೀಸ್ ಠಾಣೆ ಕೂಡ ನಮಗೆ ಹೇಳಿರುವಂಥದ್ದು, ಇನ್ನು ಇವರಿಂದ ಯಾರೆಲ್ಲ ಮೋಸವನ್ನು ಹೊಂದಿದ್ದೀರಿ ದಯವಿಟ್ಟು ಬೇಗನೆ ಪೊಲೀಸ್ ಠಾಣೆಗೆ ಬಂದು ಮಾಹಿತಿಯನ್ನು ಕೊಡಿ ಅನ್ನುವಂತಹ ಮಾಹಿತಿಯನ್ನು ಈಗಾಗಲೇ ಪರ್ವ ವಾಹಿನಿಗೆ ಪೊಲೀಸ್ ಸ್ಟೇಷನ್ನಿಂದ ಒಂದು ಅಧಿಕೃತವಾದ ಒಂದಿಷ್ಟು ಮಾಹಿತಿಗಳು ನಮಗೆ ಬಂದಿದೆ. ವರದಿ ಪ್ರದೀಪ್ ಶೇಗುಣಸಿ, ಪರ್ವ ನ್ಯೂಸ್, ಜಮಖಂಡಿ. ವೆಲ್ಕಮ್ ಟು ನಕ್ಷತ್ರ ಫ್ಯಾಮಿಲಿ ರೆಸ್ಟೋರೆಂಟ್. ಹಳ್ಳಿಯ ಸೊಗಡಿನ ಬಿದಿರಿನ ಹಂದರದಲ್ಲಿ ವಿಶಾಲವಾದ ಗಾರ್ಡನ್ ವ್ಯವಸ್ಥೆ, ಬರ್ತ್ಡೇ, ಕುಟುಂಬ ಸಮಾರಂಭ ಮತ್ತು ವಿಶೇಷ ಕಾರ್ಯಕ್ರಮಗಳಿಗೆ ಅದ್ಭುತ ವೇದಿಕೆ ವ್ಯವಸ್ಥೆ. ಸವಿರುಚಿಯ ನಾನ್ ವೆಜ್ ಖಾದ್ಯಗಳಾದ ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ, ಚಿಕನ್ ತಂದೂರಿ, ಚಿಕನ್ ಕಬಾಬ್, ಚಿಕನ್ ಲಾಲಿಪಾಪ್, ಚಿಕನ್ ಮಸಾಲಾ, ಮಟನ್ ಸುಕ್ಕಾ, ಮಟನ್ ಕರಿ, ಫಿಶ್ ಫ್ರೈ, ಎಗ್ ಫ್ರೈಡ್ ರೈಸ್. ರುಚಿಕರ ವೆಜ್ ಆಹಾರಗಳಾದ ಪನ್ನೀರ್ ಬಟರ್ ಮಸಾಲಾ, ಕಾಜು ಕರಿ, ವೆಜ್ ಕೊಲ್ಹಾಪುರಿ, ಮಶ್ರೂಮ್ ಮಸಾಲಾ, ಜೀರಾ ರೈಸ್, ವೆಜ್ ಬಿರಿಯಾನಿ, ತಂದೂರಿ ರೊಟ್ಟಿ, ಬಟರ್ ನಾನ್, ಫ್ರೈಡ್ ರೈಸ್, ಗೋಬಿ ಮಂಚೂರಿಯನ್.
ನಿಮ್ಮ ಕುಟುಂಬದೊಂದಿಗೆ ರುಚಿಕರ ಊಟ ಸವಿಯಲು, ಸ್ನೇಹಿತರೊಂದಿಗೆ, ಫ್ಯಾಮಿಲಿಯೊಂದಿಗೆ ಸಂಭ್ರಮಿಸಲು ಹಿಂದೆ ಭೇಟಿ ನೀಡಿ ನಕ್ಷತ್ರ ಫ್ಯಾಮಿಲಿ ರೆಸ್ಟೋರೆಂಟ್, ಜಮಖಂಡಿ ಮುಧೋಳ್ ಮಾರ್ಗ ಮಧ್ಯ, ಮನುಗೋಳಿ ಪೆಟ್ರೋಲ್ ಪಂಪ್ ಹತ್ತಿರ, ಸಿದ್ದಾಪುರ. ರುಚಿ, ಪ್ರಕೃತಿ ಮತ್ತು ಸಂಭ್ರಮದ ಸಂಗಮ, ನಕ್ಷತ್ರ ಫ್ಯಾಮಿಲಿ ರೆಸ್ಟೋರೆಂಟ್.